ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಇವತ್ತಿನ ದಿನ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಅಪೇಕ್ಷೆಯ ಮೇರೆಗೆ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಕೋಆರ್ಡಿನೇಟ್ ಜಾಮೆಟ್ರಿ. ದಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ ಇಸ್ ನಥಿಂಗ್ ಬಟ್ ನಿರ್ದೇಶಾಂಕ ಗಣಿತ. ಹಾಗಿದ್ರೆ ನಿರ್ದೇಶಾಂಕ ಗಣಿತ ಎಂದರೇನು, ಕೋಆರ್ಡಿನೇಟ್ ಜಾಮೆಟ್ರಿ ಎಂದರೇನು? ಈ ಶಬ್ದಶಃ ಅರ್ಥವನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂದರೇನು ಅಂತ. ಮೊದಲಿಗೆ ಜಾಮೆಟ್ರಿ ಅಂದರೆ ಒಂದು ಸಮತಲದ ಮೇಲೆ ಇರುವಂತಹ ಬಿಂದು ಮತ್ತು ರೇಖೆಗಳ ನಡುವಿರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಅಂಥೇಳಿ, ಗಣಿತದ ವಿಭಾಗ ಅಂತ ಹೇಳ್ಬೋದು. ಸೊ ಜಾಮೆಟ್ರಿ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಸ್ಟಡಿ ಆಫ್ points and lines, study of or the study of relation between points and lines on a plane surface is nothing but geometry ಅಂತ ಹೇಳ್ತೀವಿ. ಹಾಗಿದ್ರೆ ಕೋಆರ್ಡಿನೇಟ್ ಅಂದರೆ ಏನಪ್ಪ ಅಂತಂದರೆ ಅವುಗಳ ನಡುವಿರುವಂತಹ ಸಂಬಂಧ, ಕೋಆರ್ಡಿನೇಷನ್ ಅಂತ ಹೇಳ್ತೀವಲ್ಲ, ಸೊ ಅವುಗಳ ನಡುವಿರುವಂತಹ ಸಂಬಂಧವನ್ನು ಅಧ್ಯಯನವನ್ನು ಮಾಡುವಂಥದ್ದು. ಹಾಗಿದ್ರೆ ಒಂದು ಸಮತಲದ ಮೇಲೆ ಇರುವಂತಹ ಬಿಂದು, ಅವುಗಳ ನಡುವೆ ಇರತಕ್ಕಂತಹ ರೇಖೆ, ಅವುಗಳಲ್ಲಿ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಗಣಿತದ ಅಥವಾ ರೇಖಾಗಣಿತದ ಒಂದು ವಿಭಾಗವೇ ನಾವೇನು ಹೇಳ್ತೀವಪ್ಪ ಅಂತಂದರೆ ನಿರ್ದೇಶಾಂಕ ಗಣಿತ ಅಂತ ಹೇಳ್ತೀವಿ. ಇದನ್ನು ನಿಮಗೆ ಇನ್ನೂ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನೀವು ಗ್ರಾಫ್ ಪೇಪರನ್ನು ನೋಡಿದ್ದೀರಿ. ಆ ಗ್ರಾಫ್ ಪೇಪರಲ್ಲಿ ಲೈನ್ಸ್ ಇರ್ತದೆ ಅಲ್ಲ, ಒಂದು ಅಡ್ಡಲಾಗಿರ್ತಕ್ಕಂಥ ಒಂದು ರೇಖೆ ಇರ್ತದೆ. ಈ ಅಡ್ಡಲಾಗಿರ್ತಕ್ಕಂಥ ರೇಖೆಗೆ ನಾವೇನು ಕರಿತೀವಪ್ಪ ಅಂತಂದರೆ ಎಕ್ಸ್ ಅಕ್ಷ ಅಂತ ಕರಿತೀವಿ. ಅದೇ ರೀತಿಯಾಗಿ ನೇರವಾಗಿರ್ತಕ್ಕಂಥ ಒಂದು ರೇಖೆ ಇರ್ತದೆ, ಅದನ್ನು ನಾವು ಏನು ಕರಿತೀವಪ್ಪ ಅಂತಂದರೆ ವಾಯ್ ಅಕ್ಷ ಅಂತ ಕರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಎಕ್ಸಿಸ್ ಆ್ಯಂಡ್ ದಿಸ್ ಈಸ್ ವಾಯ್ ಎಕ್ಸಿಸ್. ಇದು ವರ್ಟಿಕಲ್ ಆಗಿರುವಂತಹ ಒಂದು ಲೈನನ್ನು ಎಕ್ಸ್ ಎಕ್ಸಿಸ್ ಅಂದರೆ, ಹಾರಿಜಾಂಟಲ್ ಆಗಿರುವಂತಹ ಲೈನನ್ನು ನಾವು ವಾಯ್ ಎಕ್ಸಿಸ್ ಅಂತ ಕರಿತೀವಿ. ಹಾಗಿದ್ದರೆ ಈ ಎಲ್ಲ ಅಂಶಗಳನ್ನು ನಿಮಗೆ ಒಂದು ಕಾರ್ಟೇಷಿಯನ್ ಪ್ಲೇನ್ ಮೇಲೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಾರ್ಟೇಷಿಯನ್ ಪ್ಲೇನ್ ಈಸ್ ನಥಿಂಗ್ ಬಟ್ ಗ್ರಾಫ್. ಹಾಗಿದ್ದರೆ ನಿಮಗೆ ಗ್ರಾಫನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಗ್ರಾಫ್ ಮೇಲೆ ಇಲ್ಲಿ ನೋಡಿ, ಗ್ರಾಫಲ್ಲಿ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಸಾಕಷ್ಟು ಲೈನ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಲೈನ್ಗಳ ಮೇಲೆ ಈ ಅಡ್ಡಲಾಗಿರ್ತಕ್ಕಂಥ ಒಂದು ರೇಖೆ ಎಕ್ಸ್ ಎಕ್ಸಿಸ್ ಮತ್ತು ನೇರವಾಗಿರ್ತಕ್ಕಂಥ ಒಂದು ರೇಖೆ ಏನಪ್ಪ ಅಂತಂದರೆ ಇದು ವಾಯ್ ಎಕ್ಸಿಸ್. ಈ ಎಕ್ಸ್ ಅಕ್ಷದ ಬಲಭಾಗದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಇರ್ತವೆ, ಎಡಭಾಗದಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರ್ತದೆ. ಇಲ್ಲಿ 0 ಇದೆ. ಅದೇ ರೀತಿಯಾಗಿ ವಾಯ್ ಅಕ್ಷದ ಮೇಲೆ ಪಾಸಿಟಿವ್ ಪಾಯಿಂಟ್ಸ್, ಇಲ್ಲಿ ಕೆಳಗಡೆ ನೆಗೆಟಿವ್ ಪಾಯಿಂಟ್ಸ್ ಇರ್ತದೆ, ಇಲ್ಲಿ 0 ಇರ್ತದೆ. ಹಾಗಿದ್ರೆ ಈ ಒಂದು ಕಾರ್ಟೇಷಿಯನ್ ಪ್ಲೇನ್ ಮೇಲೆ ಒಂದು ಬಿಂದುವನ್ನು ಗುರುತಿಸೋಣ. ಈ ಬಿಂದುವಿಗೆ 2 ನಿರ್ದೇಶಾಂಕಗಳು ಅಥವಾ ಕೋಆರ್ಡಿನೇಟ್ಸ್ ಇರ್ತವೆ. ಅದು ಏನಪ್ಪ ಕೋಆರ್ಡಿನೇಟ್ಸ್ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ದಿಸ್ ಪಾಯಿಂಟ್, ದಿಸ್ ಈಸ್ ದ ಪಾಯಿಂಟ್ 5,6. ಈ 5 ಅನ್ನುವಂಥದ್ದು ಇದು ವಾಯ್ ಅಕ್ಷದಿಂದ 1, 2, 3, 4, 5 ಅಂದರೆ 5 ಮೂಲಮಾನಗಳಷ್ಟು ದೂರದಲ್ಲಿದೆ. ಇದು 5 ಅನ್ನುವಂಥದ್ದು ವಾಯ್ ಅಕ್ಷದಿಂದ 5 ಮೂಲಮಾನಗಳಷ್ಟು ದೂರದಿದೆ. ಹಾಗಿದ್ದರೆ ಇದನ್ನು ನಾವೇನು ಕರಿತೀವಿ, ವಾಯ್ ಅಕ್ಷದಿಂದ ದೂರವಿರುವಂಥದ್ದನ್ನು ನಾವೇನು ಕರಿತೀವಿ, ಎಕ್ಸ್ ನಿರ್ದೇಶಾಂಕ ಅಂತ ಕರಿತೀವಿ. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸೇ. ದ ಡಿಸ್ಟನ್ಸ್ ಫ್ರಮ್ ದ ವಾಯ್ ಕೋಆರ್ಡಿನೇಟ್, the distance from the y-axis is called as the x coordinate. y ಒಂದು ಅಕ್ಷದಿಂದ ಇರುವಂತಹ ದೂರವನ್ನು x ನಿರ್ದೇಶಾಂಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಪಾಯಿಂಟ್ 6 ಇದೆ ನೋಡಿ, ಇದು 1, 2, 3, 4, 5, 6 ಅಂದರೆ ಇದು x ಅಕ್ಷದಿಂದ 6 ಮೂಲಮಾನಗಳಷ್ಟು ದೂರದಲ್ಲಿದೆ. ಹಾಗಿದ್ರೆ y ನಿರ್ದೇಶಾಂಕ ಅಂದರೆ ಏನಪ್ಪ ಅಂತಂದರೆ ಎಕ್ಸ್ ಅಕ್ಷದಿಂದ ಇರುವಂತಹ ದೂರವನ್ನು ವಾಯ್ ನಿರ್ದೇಶಾಂಕ ಅಂತ ಕರಿತೀವಿ. ಇದು ಟೋಟಲಿ ವೈಸ್ ವರ್ಸ ಇದೆ ನೋಡಿ. ಇಲ್ಲಿ ಎಕ್ಸ್ ಅಕ್ಷ ಮತ್ತು ಎಕ್ಸ್ ನಿರ್ದೇಶಾಂಕ ಮತ್ತು ವಾಯ್ ನಿರ್ದೇಶಾಂಕ ಅನ್ನೋದು, ಎಕ್ಸ್ ನಿರ್ದೇಶಾಂಕ ಅನ್ನೋದು ವಾಯ್ ಅಕ್ಷದಿಂದ ಇರುವಂತಹ ದೂರ, ವಾಯ್ ನಿರ್ದೇಶಾಂಕ ಅನ್ನೋದು ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕ ಅನ್ನೋದು ಎಕ್ಸ್ ಅಕ್ಷದಿಂದ ಇರುವಂತಹ ದೂರ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್. So x coordinate and y coordinate. X coordinate is nothing but the distance from the y axis and y coordinate is nothing but the distance from the x axis. y ಅಕ್ಷದಿಂದ ಇರುವಂಥ ದೂರವನ್ನು x ನಿರ್ದೇಶಾಂಕ, x ನಿರ್ದೇಶಾಂಕದಿಂದ x ಅಕ್ಷದಿಂದ ಇರುವಂಥ ದೂರವನ್ನು y ನಿರ್ದೇಶಾಂಕ ಅಂತೇಳಿ ಕರಿತೀವಿ. ಹಾಗಿದ್ರೆ ಈ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಕಲಿತೀವಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ಡಿಸ್ಟನ್ಸ್ ಫಾರ್ಮುಲಾ, ಎರಡನೇದು ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಅದೇ ರೀತಿಯಾಗಿ ಏರಿಯಾಸ್ ಆನ್ ದ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಹೀಗೆ ಒಂದನೇ ಅಧ್ಯಾಯದಲ್ಲಿ 7.1ರಲ್ಲಿ ನಾವು ಕಲಿಯುವಂಥ ಅಭ್ಯಾಸ ಯಾವುದಪ್ಪ ಅಂತಂದರೆ ಅದು
ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಈ ಒಂದು ಕಾರ್ಟೇಷಿಯನ್ ಗ್ರಾಫ್ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಾಗ ಆ ಎರಡೂ ಬಿಂದುಗಳ ನಡುವಿರುವಂತಹ ದೂರವನ್ನು ಕಂಡುಹಿಡಿಯೋದು. ಹಾಗಿದ್ರೂ ದೂರವನ್ನು ನಾವು ಸಿಂಪಲ್ ಆಗಿ ಸ್ಕೇಲನ್ನು ತೆಗೆದುಕೊಂಡು ಅಳೆಯಬಹುದಲ್ಲ? ಹೌದು, ಅಳೆಯಬಹುದು. ಆದರೆ ಇಲ್ಲಿ ಸ್ಕೇಲನ್ನು ಉಪಯೋಗ ಮಾಡದೆ, ಅಳತೆ ಪಟ್ಟಿಯನ್ನು ಉಪಯೋಗ ಮಾಡದೆ ನಾವು ಈ ಬಿಂದುಗಳ ಒಂದು ನಿರ್ದೇಶಾಂಕಗಳಂದರೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ಬಳಸಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಬಿಂದುಗಳ ನಡುವಿರುವಂತಹ ದೂರವನ್ನು ಕಂಡುಹಿಡಬೇಕು. ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾ. ಉದಾಹರಣೆಗೆ ಇಲ್ಲಿ ಒಂದು ರೇಖೆಯನ್ನು ತೆಗೆದುಕೊಳ್ತಾ ಇದ್ದೀನಿ, ಎ ಮತ್ತು ಬಿ ಅನ್ನುವಂತಹ ರೇಖೆ. ಎ ಬಿ ರೇಖೆಯ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಅರೆ ಇದೇನು ಬಹಳ ದೊಡ್ಡದಾಗಿರ್ತಕ್ಕಂಥ ಸೂತ್ರ ಇದೆ ಅಂತಂತಿರಲ್ಲ, ಇಲ್ಲ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಇದೆ. ಇದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಫಾರ್ಮುಲನ್ನ ನೀವೇ ಡಿರೈವ್ ಮಾಡಬಹುದು ಅಂತ. ಓಕೆ, ಸೊ ನಾವು ಸಿ ಹಿಯರ್ ಇವಾಗ ಈ ಎರಡು ಬಿಂದುಗಳನ್ನು ಗುರುತಿಸೋಣ, ಎ ಮತ್ತು ಬಿ ಅನ್ನುವಂಥ ಬಿಂದುಗಳು. ಎ ಬಿಂದುವಿನ ನಿರ್ದೇಶಾಂಕಗಳು 1,2. ಎ ಬಿಂದುವಿನ ನಿರ್ದೇಶಾಂಕಗಳು 1,2. ಬಿ ಬಿಂದುವಿನ ನಿರ್ದೇಶಾಂಕಗಳು 4,3. ಇದಿರಲಿ. ಇವಾಗ ಇಲ್ಲಿ ನೋಡಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆದ ನಂತರ ಈ ಒಂದು ಪಾದದ ದೂರ ಎಷ್ಟಾಯಿತು ಅಥವಾ ಪಾದ ಎಷ್ಟು ಮೂಲಮಾನಗಳಿದೆ? 1, 2, 3. ಹಾಗಿದ್ದರೆ ಇದು ಪಾದ ಎಷ್ಟಿದೆ? 3 ಮೂಲಮಾನಗಳಿದೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಈ ಬಾಹು ಬಿ ಸಿ ಬಾಹು ಎಷ್ಟಿದೆಪ್ಪ ಅಂತಂದರೆ ಕೇವಲ 1 ಮೂಲಮಾನ ಇದೆ. ಇದು 3 ಮೂಲಮಾನ, ಇದು 1 ಮೂಲಮಾನ. ಹಾಗಿದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್, ಸ್ಕ್ವೇರ್ ಆಫ್ ದ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ದಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ನಮಗೆ ಗೊತ್ತಿರುವಂಥ ವಿಷಯ. ಹಾಗಿದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಇಸ್ 3 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ 1 ಸ್ಕ್ವೇರ್. ಸೊ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 10. ಸೊ ಹಾಗಿದ್ರೆ ಎ ಬಿ ಈಕ್ವಲ್ ಟು 10 ಬಂತು, ಈಕ್ವಲ್ ಟು ರೂಟ್ 10 ಅಂತ ಹೇಳ್ಬೋದು. ಇನ್ನು ನೋಡಿ, ಇನ್ನೊಂದು ವಿಚಾರವನ್ನು, ಇದನ್ನೇ ನಾನು ಇನ್ನೊಂದು ರೀತಿಯಲ್ಲಿ ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ 3 ಸ್ಕ್ವೇರ್ ಇದೆಯಲ್ಲ, 3ಯನ್ನು ನಾನು ಏನು ಮಾಡ್ತೇನೆಪ್ಪ ಅಂತಂದರೆ 4 ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಪ್ಲಸ್ ಅದೇ ರೀತಿಯಾಗಿ 1 ಸ್ಕ್ವೇರನ್ನು ಏನು ಮಾಡ್ತೀನಪ್ಪ ಅಂದರೆ 3 ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಈಗ 4 ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 4 ಮೈನಸ್ 1 ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಿರ್ದೇಶಾಂಕಗಳನ್ನು ಗುರುತಿಸಿದ್ದೀವಲ್ಲ ನಾವು. 4 ಮೈನಸ್ 1 ಅಂದರೆ ಇದು ಮೊದಲನೇದು ಎ ಬಿಂದುವಿನ ನಿರ್ದೇಶಾಂಕಗಳು x1 y1, ಬಿ ಬಿಂದುವಿನ ನಿರ್ದೇಶಾಂಕಗಳು x2 y2. ಅಂದರೆ 4 ಮೈನಸ್ 1 ಅಂದರೆ x2 ಮೈನಸ್ x1. ಇದೇ x2 ಮೈನಸ್ x1. 4 ಮೈನಸ್ 1 ಮಾಡಿದಾಗ 3 ಸ್ಕ್ವೇರ್ ಬಂತು. ಅದೇ ರೀತಿಯಾಗಿ y2 ಮೈನಸ್ y1 ಅನ್ನು ಮಾಡಿದಾಗ ಅಂದರೆ 3 ಮೈನಸ್ 2 ಇಸ್ ನಥಿಂಗ್ ಬಟ್ y2 ಮೈನಸ್ y1. ಈ 3 ಮೈನಸ್ 2 ಮಾಡಿದಾಗ ಅದು 1 ಬಂತು. ಸೊ ಇವಾಗ ನಾವು ಇದನ್ನು ನಾವೇನು ಹೇಳ್ತೀವಪ್ಪ ಅಂತಂದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ ಪ್ಲಸ್ y ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ. ಇದರ ಕೊನೆಯದಾಗಿ ನಾವು ಬೆಲೆಯನ್ನು ತೆಗೆದುಕೊಳ್ತೀವಿ. ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್, ಅಂದರೆ ಸ್ಕ್ವೇರ್ ತೆಗೆದು ಈ ಕಡೆ ಏನು ಮಾಡ್ತೀವಿ, ರೂಟನ್ನು ಹಾಕ್ತೀವಿ. ಹಾಗಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬಹಳ ಈಸಿ ಇದೆ ಅಲ್ಲ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಈಸ್ ನಥಿಂಗ್ ಬಟ್ ಅನದರ್ ಫಾರ್ಮ್ ಆಫ್ ದ ಪೈಥಾಗೋರಸ್ ಥಿಯರಮ್. ಎಸ್, ಯು ಆರ್ ರೈಟ್. ಸೊ ಪೈಥಾಗೋರಸ್ ಪ್ರಮೇಯದ ಇನ್ನೊಂದು ರೂಪವೇ ಅದೇನಪ್ಪ ಅಂತಂದರೆ ದೂರದ ಸೂತ್ರ. ಹಾಗಿದ್ರೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಇಸ್ ಈಕ್ವಲ್ ಟು ಫಾರ್ಮುಲಾ ಈಸ್ ಈಕ್ವಲ್ ಟು ಅಂಡರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ನಮ್ಮ ಒಂದು ಕನ್ವೀನಿಯನ್ಸ್ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೇನೆಪ್ಪ ಅಂತಂದರೆ ರೂಟನ್ನು ತೆಗೆದು ಈ ಕಡೆ ಸ್ಕ್ವೇರ್ ಇಟ್ಕೊಳ್ತೇನೆ. ಸೊ ಎ ಸಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಕೊನೆಯದಾಗಿ ರೂಟ್ ಸ್ಕ್ವೇರನ್ನು ತೆಗೆದು ಆ ಕಡೆ ರೂಟನ್ನು ಹಾಕಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗಿದ್ರೆ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು? ಈಗ ಒಂದು ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಲೆಟ್ಸ್ ಕಮ್ ಆ್ಯಂಡ್ ಸ್ಟಾರ್ಟ್ ದ ಪ್ರಾಬ್ಲಮ್ ನಂಬರ್ 1. Now the problem number 1 in exercise 7.1. Now the problem is find the distance between the points minus 5, 7 and minus 1, 3.
ಈ ಎರಡು ಬಿಂದುಗಳ ನಡುವಿರುವಂತಹ ದೂರವನ್ನು ಕಂಡುಹಿಡಿಯಬೇಕು. ನಾವು ಈಗಾಗಲೇ ದೂರದ ಸೂತ್ರವನ್ನು ಡಿಸ್ಟೆನ್ಸ್ ಫಾರ್ಮುಲಾವನ್ನು ನೋಡಿದ್ದೀವಿ. ಡಿಸ್ಟೆನ್ಸ್ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಈ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಯೋಣ. ಹಾಗಿದ್ರೆ ಇಲ್ಲಿ ನೋಡಿ, ಸೊ ಈ ಎರಡು ಬಿಂದುಗಳು ಎ ಮತ್ತು ಬಿ ಅನ್ನುವಂತಹ ಬಿಂದುಗಳು ಅಂಥೇಳಿ ಕನ್ಸಿಡರ್ ಮಾಡೋಣ. ಎ ಬಿಂದುವಿನ ನಿರ್ದೇಶಾಂಕಗಳು -5,7, ಬಿ ಬಿಂದುವಿನ ನಿರ್ದೇಶಾಂಕಗಳು -1,3. ಹಾಗಿದ್ರೆ ಎ ಬಿಯ ನಡುವಿನ ದೂರ ಎಷ್ಟು? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎ ಬಿ? ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಿದ್ರೆ ಈ ಬಿಂದುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ x1 y1 x2 y2 ಅಂಥೇಳಿ ಗುರುತಿಸ್ತಾ ಇದ್ದೀವಿ. ಹಾಗಿದ್ರೆ ಈ ದೂರದ ಪ್ರಮಾಣ ದೂರದ ಸೂತ್ರವನ್ನು ಅಪ್ಲೈ ಮಾಡಿದಾಗ ಡಿಸ್ಟೆನ್ಸ್ ಫಾರ್ಮುಲಾ ನಾವು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಇಟ್ಕೊಳ್ತೇನೆ ನಾನು. ಅಂದರೆ ರೂಟನ್ನು ಇಲ್ಲಿ ಹಾಕೋದಿಲ್ಲ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಬಿಟ್ವೀನ್ ದ ಎಕ್ಸ್ ಕೋಆರ್ಡಿನೇಟ್ ಹೋಲ್ ಸ್ಕ್ವೇರ್ ಪ್ಲಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೈ ಕೋಆರ್ಡಿನೇಟ್ ಆ್ಯಂಡ್ ಇಟ್ಸ್ ಹೋಲ್ ಸ್ಕ್ವೇರ್. ಈ ಸ್ಕ್ವೇರನ್ನು ತೆಗೆದರೆ ನೀವು ಇಲ್ಲಿ ರೂಟನ್ನು ಹಾಕ್ಬೋದು. ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅಂತಲೂ ಬರೀಬಹುದು. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂಥೇಳಿ ರೆಡಿ ಮಾಡಬಹುದು. ಸೊ ನಾವು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 - x1 ಹಿಯರ್ -1 and x1 is -5, so minus of minus it becomes plus whole square as it is, plus y2 - y1 that is 3 - 7 whole square. ಹಾಗಿದ್ರೆ 5ರಲ್ಲಿ 1ಅನ್ನು ಕಳೆದಾಗ 4 ಬಂತು, 4ರ ವರ್ಗ, ಪ್ಲಸ್ 7ರಲ್ಲಿ 3ಅನ್ನು ಕಳೆದಾಗ ಅದು ಕೂಡ 4 ಬಂತು ವಿತ್ ಮೈನಸ್ ಸೈನ್, ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇದೆ. ಸೊ -4 ಹೋಲ್ ಸ್ಕ್ವೇರ್, 4ರ ವರ್ಗ 16, 4ರ ವರ್ಗ 16, 4 ಸ್ಕ್ವೇರ್ ಇಸ್ 16, 4 ಸ್ಕ್ವೇರ್ ಇಸ್ 16, 16 + 16 is 32. ನಾವು ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಫ್ ಎ ಬಿ ಸ್ಕ್ವೇರ್. ಇದೊಂದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. ನಾವು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಅಂತ ಇಟ್ಕೊಂಡಿವಿ, ನಮಗೆ ಎ ಬಿಯ ಬೆಲೆ ಬೇಕು. ಸೊ ಈ ಸ್ಕ್ವೇರನ್ನು ತೆಗೆದು ಈ ಕಡೆ ತೆಗೆದುಕೊಂಡಾಗ ಅದೇನಾಗುತ್ತಪ್ಪ ಅಂದರೆ ರೂಟ್ ಆಗುತ್ತೆ. ಸೊ ಈ ಕಡೆ ಹಾಕಿದಾಗ ಸ್ಕ್ವೇರ್ ರೂಟ್ ಆಫ್ 32 ಆಯಿತು. ದೇರ್ಫೋರ್ ವ್ಯಾಲ್ಯೂ ಆಫ್ ಎ ಬಿ ಇಸ್ ಈಕ್ವಲ್ ಟು 16ಅನ್ನು ನಾವು ಏನು ಮಾಡಬೇಕು? ಸ್ಪ್ಲಿಟ್ ಮಾಡಿ ಬರೀಬೇಕು. ವಿ ಹ್ಯಾವ್ ಟು ಸ್ಪ್ಲಿಟ್ ದ ನಂಬರ್ ದ 32, ನಾಟ್ 16, 32 ಇನ್ ಸಚ್ ಅ ವೇ ದಟ್ ಇಟ್ ಶುಡ್ ಬಿ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆ್ಯಂಡ್ ಅನದರ್ ನಂಬರ್. ಒಂದು ವರ್ಗ ಸಂಖ್ಯೆಯ ಜೊತೆಗೆ ಬರುವ ಹಾಗೆ ಈ ಸಂಖ್ಯೆಯನ್ನು ಒಡೆದು ಬರೀಬಹುದು. ಸೊ ಹಾಗಿದ್ರೆ ಯಾವ ಸಂಖ್ಯೆಯ ರೀತಿಯಲ್ಲಿ ಹೊಡಿಬಹುದು? ಇದು ಆ್ಯಕ್ಚುಲಿ ನೋಡಿ, ಈಗ 32ಅನ್ನು ಯಾವ ರೀತಿ ಬರಿಬೋದು? 8 × 4 = 32, 8 × 4 = 32 ಅಂತ ಬರೀಬೋದು. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಅಂದರೆ 16 2 16 2 = 32. ಸೊ 16 is a perfect square number, therefore 16 square root of 16 is 4. So 4√2, that distance is going to be measured in terms of units. So AB is equal to 4√2 ಯೂನಿಟ್ಸ್ ಅಥವಾ ಮೂಲಮಾನಗಳು ಅಂತ ಹೇಳ್ತೀವಿ, ಮೂಲಮಾನಗಳು. ಹಾಗಿದ್ರೆ ಎ ಬಿ ಬಿಂದುಗಳ ನಡುವಿರುವಂತಹ ದೂರ 4√2. So this is how we are going to solve by using the distance formula. ಡಿಸ್ಟೆನ್ಸ್ ಫಾರ್ಮುಲಾನ ಇನ್ನೊಂದು ಸಾರಿ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ಕ್ವೇರ್ ತೆಗೆದುಕೊಂಡಿದ್ದೀನಿ, ಸೊ ಇಲ್ಲಿ ರೂಟನ್ನು ತೆಗೆದುಕೊಳ್ಳೋದಿಲ್ಲ. ಕೊನೆಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಅಂತ ಹಾಕ್ತೀವಿ. ಎರಡೂ ಪ್ರೊಸೆಸ್ ಒಂದೇ. ವಿಚ್ ಎವರ್ ಯು ಫೀಲ್ ಈಸಿ ಯು ಕ್ಯಾನ್ ಅಪ್ಲೈ ದಟ್ ಒನ್. ಸೊ ಟೇಕ್ ಡೌನ್ ದ ಸ್ಕ್ರೀನ್ ಶಾಟ್. A second problem number 2 is find the distance between the points 0, 0 and 36, 15. ಇಲ್ಲಿ ಈಗಾಗಲೇ ನಿಮಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅನ್ನುವಂತಹ ಎರಡು ಪಟ್ಟಣಗಳಿವೆ ಅಥವಾ ಊರುಗಳಿವೆ. ಆ ಎರಡು ಪಟ್ಟಣಗಳ ನಡುವಿನ ಅಥವಾ ನಗರಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಟೌನ್ಸ್. ದ ಟೌನ್ಸ್ ಆರ್ ಗೋಯಿಂಗ್ ಟು ಬಿ ಡಿನೋಟೆಡ್ ಆ್ಯಸ್ ಎ ಆ್ಯಂಡ್ ಬಿ. The first town is at the point 0, 0. So 0, 0 means it is at the origin. See here, this is our Cartesian graph what we are going to show. ಇಲ್ಲಿ 0, 0, x coordinate ಇಲ್ಲಿ 0, y coordinate ಇಲ್ಲಿ 0 ಅಂದರೆ 0, 0 comes here. ಹೌದಾ? ಇನ್ನೊಂದು ಬಿಂದು, ಇದನ್ನು ಎ ಬಿಂದು ಅಂತೇಳಿ ಕನ್ಸಿಡರ್ ಮಾಡೋಣ, ಮೊದಲನೇ ಬಿಂದು. ಇನ್ನೊಂದು ಬಿಂದು ಬಿ ಇದು ಎಲ್ಲೋ ಇದೆ ಅಂತ ತಿಳ್ಕೊಳ್ಳಿ. So the distance between from the point A to point B, A ಮತ್ತು B ನಗರಗಳ ನಡುವಿನ ದೂರ, ಬಿ ಬಿಂದು ಇಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಬಿ ಬಿಂದುವಿನ ನಿರ್ದೇಶಾಂಕಗಳು 36, 15.
ಸೊ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ಎ ಮತ್ತು ಬಿ ನಗರಗಳ ನಡುವಿನ ದೂರವೆಷ್ಟು ಅಂಥೇಳಿ ಕೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಡೈರೆಕ್ಟಾಗಿ ಸಾಲ್ವ್ ಮಾಡಬಹುದು. ಸೊ ನಾವು ಇಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ ಒಂದು ಸಾರಿ ಬರೆದು ತೋರಿಸ್ಬೇಕು. ಏನಪ್ಪ ಅಂತಂದರೆ ಲೆಟ್ x1 y1 is equal to 0, 0 and x2 y2 is equal to 36, 15. ಹೌದಾ? x1 y1 equal to 0, 0 ಇರಲಿ, x2 y2 equal to 36, 15 ಇರಲಿ. ಇವಾಗ ನಾವು ಕಂಡುಹಿಡಬೇಕಾಗಿರೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೌನ್ಸ್ ಎ ಬಿ ನಗರಗಳ ಮಧ್ಯೆ ಇರುವಂಥ ದೂರ ಎ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ವಿ ಆರ್ ಹ್ಯಾವಿಂಗ್ ದ ಫಾರ್ಮುಲಾ ಎ ಬಿ ಸ್ಕ್ವೇರ್ ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಕ್ವೇರ್ ತೊಗೊಳ್ತಾ ಇದ್ದೀನಿ, ಇಲ್ಲಿ ಸ್ಕ್ವೇರ್ ರೂಟ್ ಹಾಕೋದಿಲ್ಲ. ಕೊನೆಗೆ ನಾನು ಏನು ಮಾಡ್ತಾ ಇದ್ದೀನಿ, ಸ್ಕ್ವೇರ್ ರೂಟ್ ಹಾಕ್ತಾ ಇದ್ದೀನಿ. ಎರಡು ಪ್ರೊಸೆಸ್ ಒಂದೇ. ಸೊ ದಟ್ ಈಸ್ ನಥಿಂಗ್ ಬಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ, ನೀವು ನೆನ್ಪಿಟ್ಕೊಳ್ಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದ ಎಕ್ಸ್ ಕೋಆರ್ಡಿನೇಟ್, ಎಕ್ಸ್ ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ ಮತ್ತು y ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ, ಇವೆರಡೂದರ ಮೊತ್ತವೇ. ಆಮೇಲೆ ಅದನ್ನೇನು ಮಾಡ್ತೀವಿ, ಕೊನೆಗೆ ನಾವು ವರ್ಗಮೂಲವನ್ನು ತೆಗೆದುಕೊಳ್ತೀವಿ, ಸ್ಕ್ವೇರ್ ರೂಟ್ ಅಂತ ತೆಗೆದುಕೊ. ಅದೇನಾಗಿರ್ತದಪ್ಪ ಅಂದರೆ ಎರಡು ಬಿಂದುಗಳ ನಡುವಿನ ದೂರವಾಗಿರುತ್ತದೆ ಅಂತ. ಸೊ ನಾವು 36 minus 0 plus y2 is 15 minus 0 whole square. So this is 36 square plus this is 15 square. 36 is 1296. 36 into 36 ಮಾಡಿದರೆ 1296 plus square of 15 is 225, 225. So if you add these two numbers, 6 plus 5 is 11, 1 carry. So 9 plus 1 10, 10 plus 2 is 12, 1 carry. 2 plus 1 3, 3 plus 2 is 5 and this is 1 as it is 1521. So AB square is equal to 1521. But ನಮಗೆ ಬೇಕಾಗಿರುವಂಥದ್ದು AB ಯ ವ್ಯಾಲ್ಯೂ. Therefore the value of AB is equal to square root. This is important step. Square root of 1521. You have studied about the square and square roots. ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನೀವು ನೋಡಿದಿರಿ. ಇದು 9ನೇ ತರಗತಿಯಲ್ಲಿ 1521. ಇದು ಯಾವ ಸಂಖ್ಯೆಯ ವರ್ಗಮೂಲ? ಇದು ಪರ್ಫೆಕ್ಟ್ ವರ್ಗ ಸಂಖ್ಯೆ ಆಗಿದೆಯಾ? ಎಸ್, ಇದು ವರ್ಗ ಸಂಖ್ಯೆ ಯಾವುದರಪ್ಪ ಅಂತಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದಿದೆಯಪ್ಪ ಅಂತಂದರೆ ಅದು ಡೆಫಿನೆಟಾಗಿ ಏನಾಗಿರಬೇಕಪ್ಪ ಅಂತಂದರೆ ಬಿಡಿ ಸ್ಥಾನದಲ್ಲಿ ಒಂದು ಬಂದಿರಬೇಕಂದ್ರೆ ಒಂದಲೇ ಒಂದು, ಇಲ್ಲ 9 81. ಅಂದರೆ ಬರುವಂತಹ ಸಂಖ್ಯೆ ಏನಾಗಿರಬೇಕು, ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಆಗಿರಬಹುದು. ಅದನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನೀವು ಪ್ರೊಸೆಸನ್ನು ನೋಡಿದ್ದೀರಿ. ಇವಾಗ ಇದೇನಾಗುತ್ತಪ್ಪ ಅಂತಂದರೆ ಇಟ್ ಇಸ್ ಅ ಸ್ಕ್ವೇರ್ ರೂಟ್ ಆಫ್ 39. ದಿಸ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ 39. ಯಾಕಂದರೆ 39 ಇಂಟು 39 ಮಾಡಿದಾಗ 39 ಇಂಟು 39, 9 9s 81, 9 3s 27, 9 3 27, 27ಕ್ಕೆ 8 ಕೂಡಿಸಿದರೆ 35, 3ರಿಂದ ಗುಣಿಸ್ತೀರಿ 3 9 27, 2 ಕೈಲ 3 3 9, 9 2 11. ಸೊ 1 7 plus 5 12. ದಿಸ್ ಈಸ್ 5 and this is 15. So 1521. ಹಾಗಿದ್ರೆ 39ರ ವರ್ಗ 1581, 1521ರ ವರ್ಗಮೂಲ 39. ಆದ್ದರಿಂದ ಎ ಮತ್ತು ಬಿ ನಗರಗಳ ನಡುವಿನ ದೂರ 39 ಮೂಲಮಾನಗಳು ಅಥವಾ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆ, so this is how we have solved the problem number 1 and 2. Take down the screenshot. Question number 3 is determine the points 1, 5, 2, 3 and -2, -11 are collinear. Whether these points are collinear. ಇಲ್ಲಿ ಕೊಟ್ಟಿರುವಂತಹ ಮೂರು ಬಿಂದುಗಳು ಈ 1, 5, 2, 3 ಮತ್ತು -2, 11 ಅನ್ನುವಂಥ ನಿರ್ದೇಶಾಂಕಗಳನ್ನು ಹೊಂದಿವೆ. ಆ ಮೂರು ಬಿಂದುಗಳು ಸರಳ ರೇಖಾಗತವಾಗಿವೆಯೇ ಅಂಥೇಳಿ ಅವರ ಪ್ರಶ್ನೆ ಇದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಈ ಮೂರು ಬಿಂದುಗಳು ನಾವು ಕನ್ಸಿಡರ್ ಮಾಡೋಣ. ಸೊ ದಿಸ್ ಈಸ್ ಫಸ್ಟ್ ಪಾಯಿಂಟ್ ಎ whose coordinates are 1, 5. This is point B whose coordinates are 2, 3 and the third point -2, -11. So whether these points are collinear, this is question mark.
ಕೊಲಿನಿಯರ್ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಕೊಲಿನಿಯರ್ ಅಥವಾ ಏಕರೇಖಾಗತವಾಗಿವೆ ಅಂಥೇಳಿ ನಾವು ನೋಡಬೇಕಾದ್ರೆ ಈ ಯಾವ ರೀತಿ ನಾವು ಇಲ್ಲಿ ಕಂಡುಹಿಡಿಬೇಕು? ಇಲ್ಲಿ ಎ ಬಿಯ ಒಂದು ಬೆಲೆಯನ್ನು ಕಂಡುಹಿಡಿತೀವಿ. ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಬೈ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಅದೇ ರೀತಿಯಾಗಿ ಬಿ ಸಿಯ ಬೆಲೆಯನ್ನು ಕೂಡ ನಾವೇನು ಮಾಡ್ತೀವಿ, ಕಂಡುಹಿಡಿತೀವಿ ಬೈ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಬಿ ಸಿ ಬೆಲೆಯನ್ನು ಕಂಡುಹಿಡಿತೀವಿ. ಎ ಬಿ ಬೆಲೆ ಬಿ ಸಿ ಬೆಲೆ ಇವೆರಡೂ ಒಟ್ಟಾಗಿ ಸೇರಿದಾಗ ಎ ಸಿ ಬೆಲೆ ಬಂತಪ್ಪ ಅಂತಂದರೆ ಅದು ನಮಗೆ ಏನಾಗಿದೆಪ್ಪ ಅಂದರೆ 3 ಬಿಂದುಗಳು ಏಕರೇಖಾಗತವಾಗಿವೆ ಅಂತ ಹೇಳ್ಬೋದು. ಎ ಬಿ ಮತ್ತು ಬಿ ಸಿಯನ್ನು ಸೇರಿದಾಗ ಎ ಸಿ ಬೆಲೆಗೆ ಸಮನಾಗಲಿಲ್ಲಪ್ಪ ಅಂದರೆ ಅದು ಏಕರೇಖಾಗತವಾಗಿಲ್ಲ ಅಂತ. ಸೊ ಬೈ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಬಿ ಸಿ. ಮೊದಲಿಗೆ ಎ ಬಿ ಮತ್ತು ಬಿ ಸಿ ಬೆಲೆಯನ್ನು ತೆಗೆಯೋಣ. ನಾವು ಎ ಬಿ is equal to, that is x2 minus x1 whole square plus y2 minus y1 whole square. ಇಲ್ಲಿ ಸ್ಕ್ವೇರ್ ಅಂತ ತಗೊಳ್ತೀನಿ ನಾನು, ರೂಟ್ ಹಾಕಿಲ್ಲ. ಸೊ ದಿಸ್ ಈಸ್ x1 y1 and this will be x2 y2, right? So x2 minus x1, that is nothing but 2 minus 1 whole square, 3 minus 5 y2 minus y1 whole square. 2 minus 1 is 1 square, 3 minus 5 minus 2 whole square, 1 square is 1 and 2 square minus 2 square is plus 4, 1 plus 4 is 5. ನಮಗೆ ಎ ಬಿ ಸ್ಕ್ವೇರ್ ಬೆಲೆ 5 ಬಂತು. ಎ ಬಿ ಸ್ಕ್ವೇರ್ ಈಕ್ವಲ್ ಟು 5 ಬಂತು. ಎ ಬಿ ಈಸ್ ಈಕ್ವಲ್ ಟು √5. ಓಕೆ, ಈಗ ಎ ಬಿ ಬೆಲೆ ಬಂತು. ಅದೇ ರೀತಿಯಾಗಿ ಬಿ ಸಿ ಬೆಲೆಯನ್ನು ನಾವೇನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ನಾವು ಬಿ ಸಿ ವ್ಯಾಲ್ಯೂ, ಸೊ ದಟ್ ಈಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು, ಈಗ x1 y1 x2 y2 ಅಂತ ತೆಗೆದುಕೊಂಡಿದ್ವಿ. ಇದು 3 ಬಿಂದುಗಳಿರೋದ್ರಿಂದ x3 y3 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ದಾಗ ಇಲ್ಲಿ x ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ x3 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y3 ಮೈನಸ್ y2 ಹೋಲ್ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಆಯಿತು. ದಟ್ ಈಸ್ ಈಕ್ವಲ್ ಟು -2 ಹೋಲ್ ಸ್ಕ್ವೇರ್. x3 -2 ಇದೆ, x2 +2 ಇದೆ. ಸೊ -2 ಇಲ್ಲಿ -2 ಆಯಿತು. ಇದು ಫಾರ್ಮುಲಾದಲ್ಲಿ -2 ಪ್ಲಸ್ y3 -11 minus from the formula and y2 is 3, its whole square. So -2 -2 is -4 whole square, -3 and -11 -14 whole square. So 4 square is 16 and 14 square is 196. ಸೊ ಈ ಎರಡು ಸಂಖ್ಯೆಗಳನ್ನು ಕೂಡಿದಾಗ 196 ಪ್ಲಸ್ 16 196 206 212 212 ಆಯಿತು. ಸೊ ಬಿ ಸಿ ಸ್ಕ್ವೇರ್ ಬೆಲೆ 212, ಬಿ ಸಿ ಈಸ್ ಈಕ್ವಲ್ ಟು √212. ಇನ್ನು ನಾವು ಕೊನೆಯದಾಗಿ ಎ ಸಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು, ಎ ಸಿಯ ಬೆಲೆಯನ್ನು. ಸೊ ನಾವು ಎ ಸಿ ವ್ಯಾಲ್ಯೂ, ಸೊ ಐ ವಿಲ್ ರೈಟ್ ಎ ಸಿ ಸ್ಕ್ವೇರ್ x3 ಮೈನಸ್ x1 ಹೋಲ್ ಸ್ಕ್ವೇರ್ ಅಂದರೆ x ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ, y3 ಮೈನಸ್ y1 ಹೋಲ್ ಸ್ಕ್ವೇರ್ y ನಿರ್ದೇಶಾಂಕಗಳ ನಡುವಿನ ವ್ಯತ್ಯಾಸ ಅದರ ವರ್ಗ. ಸೊ ದ್ಯಾಟ್ ಈಸ್ ಈಕ್ವಲ್ ಟು -2 minus from the formula 1 whole square, -2 and 1 is here minus from the formula plus y3 ಬೆಲೆ -11 minus from the formula y1 ಬೆಲೆ 5 whole square. So this is -1 -2 -1 -3 ಆಯಿತು, -3 whole square. So -11 -5 that is -16 -16 ಅದರ ವರ್ಗ. So 3 square is 9 and 16 square is 256. ಸೊ ನೀವು ವರ್ಗ ಸಂಖ್ಯೆಗಳನ್ನು ಈಗಾಗಲೇ ನೀವು ನೆನಪಿನಲ್ಲಿ ಇಟ್ಕೊಂಡಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕನಿಷ್ಠ 30ರವರೆಗೆ ವರ್ಗ ಸಂಖ್ಯೆಗಳು ನಿಮಗೆ ಬರಬೇಕು. ಸೊ 256 + 9, 256 + 9 ಈಸ್ ನಥಿಂಗ್ ಬಟ್ 265. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ ಸಿ ಸ್ಕ್ವೇರ್. ಬಟ್ ಎ ಸಿ ವ್ಯಾಲ್ಯೂ ಏನಾಯಿತು, √265. ಸೊ ಇವಾಗ ಚೆಕ್ ಮಾಡಿ ನೋಡೋಣ ಎ ಬಿ ಮತ್ತು ಬಿ ಸಿಯನ್ನು ಸೇರಿದಾಗ ಎ ಸಿ ಬರುತ್ತೇನು ಅಂಥೇಳಿ. ಸೊ ನಾವು ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ ಬರಬೇಕು. ಬಂದರೆ ಅದು ಏಕರೇಖಾಗತವಾಗಿವೆ ಅಥವಾ ದೀಸ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಬಹುದು. ಎ ಬಿ ಬೆಲೆ √5 ಇದೆ. ಸೊ ಬಿ ಸಿ ಬೆಲೆ √212 ಇದೆ, ಈಸ್ ಈಕ್ವಲ್ ಟು ಎ ಸಿ ವ್ಯಾಲ್ಯೂ 265, √265.
ಸೊ ಇವೆರಡೂ ಆ್ಯಡ್ ಮಾಡಿ ನೋಡಿ, 212 + 5 217 ಆಯಿತು. ಸೊ ದೀಸ್ ಆರ್ ನಾಟ್ ಈಕ್ವಲ್. ಸೊ 217 265ಗೆ ಸಮ ಅಲ್ಲ, ಅಂದರೆ ಎ ಬಿ ಪ್ಲಸ್ ಬಿ ಸಿ ಮಾಡಿದಾಗ ಎ ಸಿಗೆ ಸಮ ಆಗಿಲ್ಲ. ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಈಕ್ವಲ್ ಟು ಎ ಸಿ. ಸೊ ವಿ ಕ್ಯಾನ್ ಸಿ, ಇಲ್ಲಿ ಹೇಳ್ಬೋದು ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಈಕ್ವಲ್ ಟು ಎ ಸಿ, ಇದು ಅದಕ್ಕೆ ಸಮನಾಗಿಲ್ಲ. ಆದ್ದರಿಂದ ಈ ಬಿಂದುಗಳು, ದೀಸ್ ಪಾಯಿಂಟ್ಸ್ ಆರ್ ನಾಟ್ ಕೊಲಿನಿಯರ್. ದೇರ್ ಫೋರ್ the given points are non-collinear or not collinear ಅಂಥೇಳಿ ಹೇಳ್ಬೋದು. ಸೊ ನೀವು ಕನ್ನಡದಲ್ಲಿ ಬರೀತೀರಿ, ಈ ಬಿಂದುಗಳು ಏಕರೇಖಾಗತವಾಗಿಲ್ಲ ಅಥವಾ ಕೊಟ್ಟಿರುವಂತಹ ಬಿಂದುಗಳು ಏಕರೇಖಾಗತವಾಗಿಲ್ಲ. ಏಕಪ್ಪ ಅಂದರೆ ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಈಕ್ವಲ್ ಟು ಎ ಸಿ ಅಂತೇಳಿ ಇಲ್ಲಿ ಮೊದಲಿಗೆ ಚೆಕ್ ಮಾಡೋಣ, ಬಂದಿಲ್ಲ, ಇಸ್ ನಾಟ್ ಈಕ್ವಲ್ ಟು. ಸೊ ದಟ್ಸ್ ವೈ ವಿಲ್ ರೈಟ್ ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ. ಸೊ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್.